ಸ್ನೇಹಿತರೆ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಬಿಟ್ರೆ ಅತಿ ಹೆಚ್ಚು ಕೇಳಿ ಬರುವ ಹೆಸರು ಮತ್ತು ಅಷ್ಟೇ ಪ್ರಸಿದ್ಧವಾಗಿರುವ ಊರು ಅಂದ್ರೆ ಅದು ಗದಗ. ಇದನ್ನ ಕೇವಲ ಗದಗ ಅಂತ ಕರೆಯೋದು ಕಡಿಮೆ. ಇದನ್ನ ಜನ ಪ್ರೀತಿಯಿಂದ ಗದಗ ಬೆಟಗೇರಿ ಅಂತಾನೆ ಕರೀತಾರೆ. ಯಾಕಂದ್ರೆ ಇವೆರಡು ಅಕ್ಕಪಕ್ಕ ಬೆಳೆದಿರುವ ಅವಳಿ ನಗರಗಳು. ಅಂದ್ರೆ ರಾಮ ಲಕ್ಷ್ಮಣರ ಹಾಗೆ ಜೊತೆಯಲ್ಲೇ ಬೆಳೆದಿರುವ ಊರುಗಳಿವು. ಒಂದೇ ಆಡಳಿತದ ಅಡಿಯಲ್ಲಿ ಬರುವ ಈ ಊರು ಕಲೆ, ಸಾಹಿತ್ಯ ಮತ್ತು ಸಂಗೀತದ ತವರು ಅಂದರೆ ತಪ್ಪಾಗಲ್ಲ. ಮಹಾಭಾರತ ಬರೆದ ಜಾಗ ಇದು. ಗದಗಿನ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದು ಕನ್ನಡದ ಶ್ರೇಷ್ಠ ಕವಿ ಕುಮಾರವ್ಯಾಸ. ಕುಮಾರವ್ಯಾಸರು ತಮ್ಮ ಪ್ರಸಿದ್ಧವಾದ ಗದಗಿನ ಭಾರತ ಅಥವಾ ಮಹಾಭಾರತವನ್ನು ಬರೆದದ್ದು ಇಲ್ಲೇ ಇರುವ ವೀರನಾರಾಯಣ ದೇವಸ್ಥಾನದಲ್ಲಿ. ಹಿರಿಯರು ಹೇಳುವ ಪ್ರಕಾರ ಅವರು ಈ ದೇವಸ್ಥಾನದ ಒಂದು ಕಂಬದ ಹತ್ತಿರ ಒದ್ದೆ ಬಟ್ಟೆಯಲ್ಲಿ ಕುಳಿತುಕೊಂಡು ಮಹಾಭಾರತ ಬರೀತಿದ್ರಂತೆ. ಆ ಒದ್ದೆ ಬಟ್ಟೆ ಒಣಗುವ ತನಕ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಮಾತ್ರ ಬರೀತಿದ್ರಂತೆ. ಇವತ್ತಿಗೂ ಆ ಕಂಬ ಮತ್ತು ದೇವಸ್ಥಾನ ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಕಣ್ಣಿಲ್ಲದವರ ಬಾಳಿನ ಬೆಳಕು, ಸಂಗೀತದ ಊರು. ಗದಗ ಅಂದ್ರೆ ನಮಗೆಲ್ಲ ಭಕ್ತಿ ಭಾವ ಬರೋದು ಅಲ್ಲಿನ ವೀರೇಶ್ವರ ಪುಣ್ಯಾಶ್ರಮದಿಂದ. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಮತ್ತು ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ನೆಲೆಸಿದ್ದ ಪುಣ್ಯ ಭೂಮಿ ಇದು. ಈ ಆಶ್ರಮ ಸಾವಿರಾರು ಅಂಧ ಮಕ್ಕಳಿಗೆ ದಾರಿ ದೀಪವಾಗಿದೆ. ಕಣ್ಣು ಇಲ್ಲದಿದ್ರೂ ಪರವಾಗಿಲ್ಲ, ಸಂಗೀತವೇ ನಿಮ್ಮ ಬದುಕು ಅಂತ ಹೇಳಿಕೊಟ್ಟು ಅವರ ಕೈಗೆ ಹಾರ್ಮೋನಿಯಂ, ತಬಲಾ ಕೊಟ್ಟು ಅನ್ನ ಹಾಕಿ ಬೆಳೆಸಿದ ಜಾಗ ಇದು. ಇಲ್ಲಿ ಕಲಿತ ಎಷ್ಟೋ ಜನ ಇವತ್ತು ಪ್ರಪಂಚದಾದ್ಯಂತ ದೊಡ್ಡ ಸಂಗೀತಗಾರರಾಗಿ ಹೆಸರು ಮಾಡಿದ್ದಾರೆ. ಅದಕ್ಕೆ ಗದಗಿನ ಮಣ್ಣಿನಲ್ಲಿ ಸಂಗೀತ ಇದೆ ಅಂತ ಜನ ಮಾತನಾಡ್ಕೊಳ್ತಾರೆ. ಲಕ್ಕುಂಡಿ, 101 ಬಾವಿ, 101 ಗುಡಿ. ಗದಗಿನಿಂದ ಸ್ವಲ್ಪ ದೂರ ಅಂದ್ರೆ 12 ಕಿಲೋಮೀಟರ್ ಹೋದ್ರೆ ಲಕ್ಕುಂಡಿ ಅನ್ನೋ ಒಂದು ಊರು ಸಿಗುತ್ತೆ. ಇದನ್ನ ದೇವಾಲಯಗಳ ಕಾಶಿ ಅಂತಾನೆ ಕರಿಬಹುದು. ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಇಲ್ಲಿ ಹಿಂದೆ 101 ಬಾವಿ ಮತ್ತು 101 ಗುಡಿ ಇತ್ತಂತೆ. ಆ ಕಾಲದ ರಾಜರು ಕಟ್ಟಿಸಿದ ಸುಂದರವಾದ ಕೆತ್ತನೆಗಳು, ಕಾಶಿ ವಿಶ್ವೇಶ್ವರರ ದೇವಸ್ಥಾನ ಮತ್ತು ಜೈನ ಬಸದಿಗಳನ್ನ ನೋಡೋಕೆ 2 ಕಣ್ಣು ಸಾಲದು. ಕಲ್ಲಿನಲ್ಲಿ ಅಷ್ಟು ಸಣ್ಣದಾಗಿ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತ್ರಿಕುಟೇಶ್ವರ ಮತ್ತು ಅಪರೂಪದ ಸರಸ್ವತಿ. ಗದಗ ಸಿಟಿಯಲ್ಲೇ ಇರುವ ತ್ರಿಕುಟೇಶ್ವರ ದೇವಸ್ಥಾನ ಕೂಡ ತುಂಬಾ ಹಳೆಯದ್ದು ಮತ್ತು ಸುಂದರವಾಗಿದೆ. ಇಲ್ಲಿನ ವಿಶೇಷ ಏನಂದ್ರೆ ಒಂದೇ ಕಲ್ಲಿನಲ್ಲಿ 3 ಲಿಂಗಗಳಿವೆ. ಇದೇ ದೇವಸ್ಥಾನದ ಆವರಣದಲ್ಲಿ ಶಾರದೆಗೆ ಒಂದು ಸುಂದರವಾದ ಗುಡಿ ಇದೆ. ಸಾಮಾನ್ಯವಾಗಿ ಸರಸ್ವತಿ ದೇವಿಗೆ ಗುಡಿ ಇರೋದು ತುಂಬಾ ಕಡಿಮೆ. ಇಲ್ಲಿನ ಕಂಬಗಳ ಕೆತ್ತನೆ ಎಷ್ಟು ನೈಸ್ ಆಗಿದೆ ಅಂದ್ರೆ ಕಲ್ಲಿನ ಕಂಬದ ಒಳಗಡೆ ಸೂಜಿ ಕೂಡ ತೂರಿಸಬಹುದು, ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಬಾಯಲ್ಲಿ ನೀರುರಿಸುವ ಗಿರ್ಮಿಟ್ ರುಚಿ. ನೀವು ಗದಗಿಗೆ ಬಂದು ಇಲ್ಲಿನ ಫೇಮಸ್ ಗಿರ್ಮಿಟ್ ತಿನ್ಲಿಲ್ಲ ಅಂದ್ರೆ ನಿಮ್ಮ ಪ್ರವಾಸ ಪೂರ್ತಿ ಆಗಲ್ಲ. ಮಂಡಕ್ಕಿಗೆ ಹುಣಸೆ ಹಣ್ಣು, ಬೆಲ್ಲ ಹಾಕಿ ಮಾಡಿದ ಒಂದು ಸ್ಪೆಷಲ್ ಆದ ಗೊಜ್ಜು ಹಾಕಿ ಮಿಕ್ಸ್ ಮಾಡ್ತಾರೆ. ಅದರ ಮೇಲೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಸೇವ್ ಹಾಕಿ ಕೊಡ್ತಾರೆ. ಅದರ ಜೊತೆಗೆ ಒಂದು ಖಡಕ್ ಆದ ದಪ್ಪ ಮೆಣಸಿನಕಾಯಿ ಬಜ್ಜಿ ನೆಂಚ್ಕೊಳಕ್ ಕೊಡ್ತಾರೆ. ಅದರ ರುಚಿ ನೆನೆಸ್ಕೊಂಡ್ರೆ ಈಗಲೇ ಬಾಯಲ್ಲಿ ನೀರು ಬರುತ್ತೆ. ಉತ್ತರ ಕರ್ನಾಟಕದ ಬೇರೆ ಕಡೆ ಗಿರ್ಮಿಟ್ ಸಿಗುತ್ತೆ, ಆದರೆ ಗದಗಿನ ಗಿರ್ಮಿಟ್ ರುಚಿನೇ ಬೇರೆ. ಅಷ್ಟೇ ಅಲ್ಲ, ಇಲ್ಲಿನ ಖಾನಾವಳಿ ಊಟ ಅಂದ್ರೆ ಬಿಸಿ ಜೋಳದ ರೊಟ್ಟಿ, ಎಣಗಾಯಿ ಪಲ್ಯ ಮತ್ತು ಶೇಂಗಾ ಹೋಳಿಗೆ ತಿಂದ್ರೆ ಸ್ವರ್ಗ ಸುಖ. ಚಿನ್ನದ ಬೆಟ್ಟ, ಕಪ್ಪತ್ತಗುಡ್ಡ. ಗದಗ ಜಿಲ್ಲೆಯಲ್ಲಿ ಬರುವ ಕಪ್ಪತ್ತಗುಡ್ಡ ಪ್ರಕೃತಿ ಪ್ರಿಯರಿಗೆ ಒಂದು ಅದ್ಭುತವಾದ ಜಾಗ. ಇದೊಂದು ಔಷಧೀಯ ಸಸ್ಯಗಳ ಆಗರ. ಆಯುರ್ವೇದಕ್ಕೆ ಬೇಕಾದ ಎಷ್ಟೋ ಅಪರೂಪದ ಗಿಡಮೂಲಿಕೆಗಳು ಇಲ್ಲಿ ಸಿಗ್ತವೆ. ಇಲ್ಲಿನ ಗಾಳಿಯ ಒಂದು ಔಷಧಿ ಅಂತಾರೆ. ಅಷ್ಟೇ ಅಲ್ಲ, ಇಲ್ಲಿ ಜೋರಾಗಿ ಗಾಳಿ ಬೀಸೋದ್ರಿಂದ ಬೆಟ್ಟದ ಮೇಲೆಲ್ಲ ದೊಡ್ಡ ಫ್ಯಾನ್ ತರಹದ ಗಾಳಿ ಯಂತ್ರಗಳನ್ನು ಹಾಕಿದ್ದಾರೆ. ಇದರಿಂದ ಕರೆಂಟ್ ತಯಾರು ಮಾಡ್ತಾರೆ. ದೂರದಿಂದ ನೋಡೋಕೆ ಈ ಸಾಲು ಫ್ಯಾನ್ಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಬೆಟಗೇರಿ ಸೀರೆ ಮತ್ತು ಈರುಳ್ಳಿ ಮಾರ್ಕೆಟ್. ಮೊದಲೇ ಹೇಳಿದ ಹಾಗೆ ಇದು ಗದಗ ಬೆಟಗೇರಿ. ಈ ಬೆಟಗೇರಿ ಭಾಗಕ್ಕೆ ಹೋದ್ರೆ ನಿಮಗೆ ಮನೆಯಲ್ಲೂ ಕೈಮಗ್ಗದ ಸದ್ದು ಕೇಳಿಸುತ್ತೆ. ಇಲ್ಲಿ ತಯಾರಾಗುವ ಕಾಟನ್ ಸೀರೆಗಳಿಗೆ ಮತ್ತು ಬಟ್ಟೆಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ಹಾಗೆ ಗದಗಿನಲ್ಲಿ ಅತಿ ದೊಡ್ಡ ಈರುಳ್ಳಿ ಮಾರ್ಕೆಟ್ ಇದೆ. ಇಲ್ಲಿನ ರೈತರು ಬೆಳೆದ ಈರುಳ್ಳಿ ಲಾರಿಗಳಲ್ಲಿ ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ರೈಲ್ವೆ ಜಂಕ್ಷನ್ ಕೂಡ ಇಲ್ಲೇ ಇರೋದ್ರಿಂದ ವ್ಯಾಪಾರ ವಹಿವಾಟಿಗೆ ತುಂಬಾ ಅನುಕೂಲವಾಗಿದೆ. ಏಷ್ಯಾದಲ್ಲೇ ಮೊದಲ ಸಹಕಾರಿ ಸಂಘ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆಗುತ್ತಾ, ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಗದಗ ಜಿಲ್ಲೆಯ ಕಣಗಿನಹಾಳ ಎನ್ನುವ ಊರಿನಲ್ಲಿ. ಅಂದ್ರೆ ರೈತರೆಲ್ಲ ಒಟ್ಟಾಗಿ ಸೇರಿ ಸಂಘ ಮಾಡ್ಕೊಂಡು ಬೆಳಿಬಹುದು ಅಂತ ನಮ್ಮ ಗದಗಿನವರೇ ಮೊದಲು ದಾರಿ ತೋರಿಸ್ಕೊಟ್ರು. ಪುಸ್ತಕಗಳ ತವರು. ಒಂದು ಕಾಲದಲ್ಲಿ ಇಡೀ ಕರ್ನಾಟಕಕ್ಕೆ ಬೇಕಾದ ಶಾಲಾ ಪುಸ್ತಕಗಳು, ಕ್ಯಾಲೆಂಡರ್ಗಳು ಮತ್ತು ಪಂಚಾಂಗಗಳು ಪ್ರಿಂಟ್ ಆಗ್ತಿದ್ದದ್ದು ಇದೇ ಗದಗಿನಲ್ಲಿ. ಇಲ್ಲಿನ ಪ್ರಿಂಟಿಂಗ್ ಪ್ರೆಸ್ ಉದ್ಯಮ ತುಂಬಾ ದೊಡ್ಡದಾಗಿತ್ತು ಮತ್ತು ಫೇಮಸ್ ಆಗಿತ್ತು. ಈಗಲೂ ಕೂಡ ಇದು ಒಂದು ಪ್ರಮುಖ ವ್ಯಾಪಾರ ಕೇಂದ್ರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗದಗ ಅಂದ್ರೆ ಬರೀ ಬಿಸಿಲು ನಾಡು ಅಷ್ಟೇ ಅಲ್ಲ, ಅದು ಸಾಹಿತ್ಯ, ಸಂಗೀತ, ಕಲೆ ಮತ್ತು ರುಚಿಕರ ಊಟದ ಸಮ್ಮಿಲನ. ಸ್ನೇಹಿತರೆ, ಗದಗಿನ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.